ನಿಮಗೆ ಒಂದು ವಿಚಾರ ಗೊತ್ತಾ? ಇವತ್ತು ನಿಮ್ಮ ಮನೆಯಲ್ಲಿರುವ ವಸ್ತುಗಳನ್ನು ಜಸ್ಟ್ ನೋಡಿ. ಮೊಬೈಲ್, ಟಿವಿ, ಲ್ಯಾಪ್ಟಾಪ್, ಎಲೆಕ್ಟ್ರಾನಿಕ್ಸ್, ಅಡುಗೆ ಮನೆ ಸಾಮಾನುಗಳು, ಆಟಿಕೆಗಳು, ಇವುಗಳ ಮೇಲೆ ಕಾಣುವ ಸಾಮಾನ್ಯ ಪದ ಮೇಡ್ ಇನ್ ಚೀನಾ. ಸೊ ಈಗ ನಾವೆಲ್ಲರೂ ಒಂದು ಪ್ರಶ್ನೆಯನ್ನ ಕೇಳಿಕೊಳ್ಳೋಣ. ಪ್ರಪಂಚದಲ್ಲಿ 190ಕ್ಕೂ ಹೆಚ್ಚು ದೇಶಗಳಿರುವಾಗ ಇಡೀ ಜಗತ್ತು ಚೀನಾದಲ್ಲಿ ತಯಾರಾಗುವ ವಸ್ತುಗಳನ್ನು ಯಾಕೆ ಬಳಸ್ತಾ ಇದೆ? ಇದಕ್ಕೆ ಉತ್ತರ ಕಾರ್ಖಾನೆಗಳಲ್ಲ, ಚೀನಾ ಸ್ಪೀಡ್ ಮೈಂಡ್ ಸೆಟ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾವು ನಿಮ್ಮ ಮಹೇಶ್ ಎಂ ದಂಡು. 1980ರ ದಶಕದಲ್ಲಿ ಚೀನಾ ವಿಶ್ವದ ಆರ್ಥಿಕ ಶಕ್ತಿಯಾಗಿರಲಿಲ್ಲ. ಅಮೆರಿಕವೂ ಅಲ್ಲ, ಜಪಾನ್ ಅಲ್ಲ, ಜರ್ಮನಿ ಅಲ್ಲ, ಯಾರೂ ಕೂಡ ಚೀನಾವನ್ನ ದೊಡ್ಡ ಶಕ್ತಿಯಾಗಿ ಪರಿಗಣಿಸ್ತಿರ್ಲಿಲ್ಲ. ಆದರೆ ಪ್ರಪಂಚ ಯೋಚನೆ ಮಾಡುವಾಗ ಚೀನಾ ಕೆಲಸ ಮಾಡ್ತು. ಅದೇ ಚೀನಾ ಆಟವನ್ನೇ ಚೇಂಜ್ ಮಾಡ್ತು. ಚೀನಾದ ಒಬ್ಬ ಉದ್ಯಮಿ ಒಂದು ಅವಕಾಶವನ್ನ ನೋಡಿದ್ರೆ ಮೊದಲು ಮಾರ್ಕೆಟ್ಗೆ ಎಂಟ್ರಿ ಆಗ್ತಾನೆ, ನಂತರ ಅದನ್ನ ಮತ್ತಷ್ಟು ಉತ್ತಮಗೊಳಿಸ್ತಾನೆ. ಆದರೆ ನಮ್ಮಲ್ಲಿ ಹೆಚ್ಚಿನವರು ಮೊದಲು ಪ್ಲಾನ್ ಮಾಡ್ತಾರೆ, ನಂತರ ಟೀಮ್ ಕಟ್ತಾರೆ, ಅದಾದ ನಂತರ ಟೈಮ್ ನೋಡಿಕೊಂಡು ಕೊನೆಗೆ ವ್ಯಾಪಾರ ಶುರು ಮಾಡ್ತಾರೆ. ಅಷ್ಟರಲ್ಲಿ ಅವಕಾಶವೇ ಕೈತಪ್ಪಿ ಹೋಗಿರುತ್ತೆ. ಆದರೆ ಚೀನಾ ಮೈಂಡ್ ಸೆಟ್ ಹೇಳೋದೇ ಬೇರೆ. ಸ್ಟಾರ್ಟ್ ಫಸ್ಟ್, ಇಂಪ್ರೂವ್ ನೆಕ್ಸ್ಟ್. ಅದಕ್ಕಾಗಿಯೇ ಇವತ್ತು ವಿಶ್ವದ ಸಾವಿರಾರು ಕಂಪನಿಗಳು ಚೀನಾ ಜೊತೆ ಪೈಪೋಟಿಗೆ ಇಳಿದಿವೆ. ಆದರೂ ಚೀನಾ ಮುಂದೆ ಸಾಗ್ತಾ ಇದೆ. ಯಾಕಂದ್ರೆ ಚೀನಾ ನಿನ್ನೆಯ ಯಶಸ್ಸನ್ನ ಆಚರಣೆ ಮಾಡಲ್ಲ, ನಾಳೆಯ ಅವಕಾಶವನ್ನ ಹುಡುಕುತ್ತೆ. ಇಲ್ಲಿ ಭಾರತೀಯ ಉದ್ಯಮಿಗಳಿಗೆ ಒಂದು ಪಾಠ ಇದೆ. ನೀವು ಸಣ್ಣ ವ್ಯಾಪಾರಿ ಆಗಿರ್ಬೋದು, ಒಂದು ಅಂಗಡಿಯ ಮಾಲೀಕರಾಗಿರ್ಬೋದು, ಡಿಸ್ಟ್ರಿಬ್ಯೂಟರ್ ಆಗಿರಬಹುದು, ಒಬ್ಬ ಸ್ಟಾರ್ಟ್ಅಪ್ ಸಂಸ್ಥಾಪಕರಾಗಿರಬಹುದು, ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವ ಅಭ್ಯಾಸ ಇಲ್ದಿದ್ರೆ ಮಾರ್ಕೆಟ್ ನಿಮಗಾಗಿ ಕಾಯೋದಿಲ್ಲ. ಪ್ರಪಂಚಕ್ಕೆ ಚೀನಾ ಕಲಿಸಿದ ಅತಿ ದೊಡ್ಡ ಪಾಠ ಏನು ಗೊತ್ತಾ? ದೊಡ್ಡವರನ್ನ ಗೆಲ್ಲಲು ಮೊದಲು ಧೈರ್ಯ ಬೇಕು, ನಂತರ ವೇಗ ಬೇಕು ಅಷ್ಟೇ. ನೆನಪಲ್ಲಿಟ್ಕೊಳ್ಳಿ, ಬಿಸ್ನೆಸ್ ನಲ್ಲಿ ಅನೇಕ ಬಾರಿ ಬೆಸ್ಟ್ ಕಂಪನಿ ಗೆಲ್ಲೋದಿಲ್ಲ, ಫಾಸ್ಟ್ ಕಂಪನಿ ಗೆಲ್ಲುತ್ತೆ. ಆದ್ದರಿಂದ ಇವತ್ತಿನಿಂದ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿ. ಯೋಚನೆ ಕಡಿಮೆ ಮಾಡಿ, ಕೆಲಸ ಜಾಸ್ತಿ ಮಾಡಿ. ಯಾಕಂದ್ರೆ ಚೀನಾ ವಿಶ್ವವನ್ನ ಗೆದ್ದದ್ದು ಕಡಿಮೆ ಬೆಲೆಯಿಂದಲ್ಲ, ಸ್ಪೀಡ್ ಮೈಂಡ್ ಸೆಟ್ ಇಂದ. ಸೊ ನೀವೇನ್ ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.